ಫ್ರೆಂಡ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇವತ್ತು ಅಕ್ಷಯ ತೃತೀಯ, ಸೊ ತುಂಬಾನೇ ಬ್ಯುಸಿ ಇರ್ತೀರಾ, ಗೋಲ್ಡ್ ಪರ್ಚೇಸ್ ಮಾಡ್ತಾ ಇರ್ತೀರಾ. ಇನ್ನು ಇವತ್ತು ಬಂಗಾರವನ್ನ ಖರೀದಿಸಿ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಿಮ್ಮ ರಾಶಿಯಲ್ಲಿ ಏನಿದೆ, ಹಾಗೆ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಖರ್ಚು ವೆಚ್ಚಗಳು ನಿಮ್ಮ ಹತೋಟಿ ಮೀರತ್ತೆ. ನಿಮ್ಮ ಖರ್ಚನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತೆ ಕೆಲವರು ನಿಮ್ಮನ್ನ ಒತ್ತಾಯಿಸ್ತಾರೆ. ಇನ್ನು ಆರೋಗ್ಯ ತೊಂದರೆಗಳಾಗತ್ತೆ, ಆದಷ್ಟು ನೀವು ಹುಷಾರಾಗಿದ್ರೆ ಒಳ್ಳೇದು. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ವಿಶೇಷ ಮತ್ತು ಫಲಪ್ರದದ ದಿನವೂ ಇವತ್ತು ನಿಮ್ಗೆ ಕಾದಿದೆ. ಹಾಗೆ ದಿನ ಪೂರ್ತಿ ಸ್ಥಿರ ಮನಸ್ಸು ಮತ್ತೆ ಸ್ಪಷ್ಟ ಆಲೋಚನೆಗಳನ್ನ ಹೊಂದಿರ್ತೀರಾ. ನಿಮ್ಮ ಕೆಲಸದಲ್ಲಿ ತೀವ್ರ ಆಸಕ್ತಿಯನ್ನ ತೋರಿಸ್ತೀರಾ. ಹಾಗೆ ಮನೆಯ ವಾತಾವರಣ ಇವತ್ತು ಉತ್ಸಾಹ ಮತ್ತೆ ಸಂತಸವಾಗಿರತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ದಿನದ ಉತ್ತರಾರ್ಧವು ಸ್ವಲ್ಪ ಕಷ್ಟಕರ ಅನ್ಸುತ್ತೆ. ಹಾಗೆ ದಿನದ ಅಂತ್ಯದಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಅಥವಾ ನಿಮ್ಮ ಮಗನೊಂದಿಗೆ ವಾಗ್ವಾದ ನಡೆಸುವ ಸಾಧ್ಯತೆ ಇದೆ. ಇನ್ನು ನಿಮ್ಗೆ ಇವತ್ತು ತುಂಬಾನೇ ಕೋಪ ಇರುತ್ತೆ, ತಾಳ್ಮೆ ಇರಲ್ಲ. ಆದಷ್ಟು ನಿಮ್ಮನ್ನ ನೀವು ತಾಳ್ಮೆಯಿಂದ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಇವತ್ತು ದಿನ ಪೂರ್ತಿ ಹರ್ಷದಾಯಕವಾಗಿರುತ್ತೆ, ಹಾಗೆ ಭಾಗ್ಯದಾಯಕವಾಗಿರುತ್ತೆ. ಆದಾಯದಲ್ಲಿ ಗಮನಾರ್ಹ ವೃದ್ಧಿ ಇರುತ್ತೆ. ಇನ್ನು ಇವತ್ತು ನೀವು ಒಳ್ಳೆ ಫ್ರೆಂಡ್ಸ್ ಅನ್ನ ಪಡಿತೀರಾ. ಹಾಗೆ ನಿಮ್ಮ ಹೆಂಡತಿ ಆಕರ್ಷಕ ಉಡುಗೊರೆಗಳನ್ನ ಕೊಡೋ ಮೂಲಕ ನಿಮ್ಮನ್ನ ಖುಷಿ ಪಡಿಸ್ತಾರೆ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತು ವ್ಯವಹಾರಗಳಿಗೆ ಇದೊಂದು ಉತ್ತಮ ದಿನ ಅಂತಾನೆ ಹೇಳ್ಬೋದು. ಇನ್ನು ಅಧಿಕಾರ ಮತ್ತು ಪ್ರಭಾವವನ್ನ ಹೊಂದಿರೋ ವ್ಯಕ್ತಿಗಳು ನಿಮ್ಮತ್ತ ಒಲವು ತೋರ್ತಾರೆ. ಕಚೇರಿ ವ್ಯವಹಾರಗಳು ಲಾಭ ತರುತ್ತೆ. ಮನೆಯ ವಾತಾವರಣ ಇವತ್ತು ಆನಂದಮಯವಾಗಿರುತ್ತೆ. ಇವತ್ತು ಫುಲ್ಲು ಖುಷಿಯಾಗಿರ್ತೀರಾ. ಕನ್ಯಾ ರಾಶಿಯವರಿಗೆ ಇವತ್ತು ಖಂಡಿತವಾಗ್ಲೂ ಒಳ್ಳೆ ದಿನ. ಹಾಗೆ ಮಹಿಳೆಯರು ನಿಮ್ಗೆ ಗಿಫ್ಟ್ಸ್ ಅನ್ನ ಕೊಡ್ತಾರೆ. ಹಾಗೆ ದೂರದ ಊರಿಂದ ನಿಮ್ಗೆ ಒಂದು ವಿಶೇಷ ಸುದ್ದಿಯನ್ನ ಕೇಳ್ತೀರಾ, ಅದು ನಿಮ್ಮನ್ನ ದಿಗ್ಭ್ರಮೆಗೊಳಿಸಬಹುದು. ಆದಷ್ಟು ಹುಷಾರಾಗಿರಿ. ಇನ್ನು ಇವತ್ತು ಧನಲಾಭ ಉಂಟಾಗೋ ಭರವಸೆ ಇದೆ. ತುಲಾ ರಾಶಿಯವರಿಗೆ ಇವತ್ತು ಹೊಸ ಯೋಜನೆ ಮತ್ತೆ ಕಾರ್ಯಗಳಿಗೆ ಈ ದಿನ ಅನುಕೂಲಕರ ಅಂತಾನೆ ಹೇಳ್ಬೋದು. ಕಚೇರಿಯಲ್ಲಿ ಅಸಮಾಧಾನ ಇರುತ್ತೆ. ಹಾಗೆ ಪ್ರತಿಸ್ಪರ್ಧಿಗಳ ಮೇಲೆ ಕಣ್ಣಿಟ್ಟಿರ್ಬೇಕು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಇನ್ನು ಪತಿ ಪತ್ನಿ ಮಧ್ಯ ಸ್ವಲ್ಪ ಜಗಳ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ತಾಳ್ಮೆಯಿಂದ ಇದ್ರೆ ಒಳ್ಳೇದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ದಿನ ಸ್ವಲ್ಪ ಮಟ್ಟಿಗೆ ಎಂದಿನಂತೆ ಇರೋದಿಲ್ಲ. ಏನೋ ಒಂದು ಗೊಂದಲಗಳಿರುತ್ತೆ. ಇನ್ನು ಕಾರ್ನಲ್ಲಿ ನೀವು ಲಾಂಗ್ ಡ್ರೈವ್ ಅನ್ನ ಮಾಡ್ತೀರಾ, ಖುಷಿಯಾಗಿರ್ತೀರಾ, ಸಂತೋಷವಾಗಿರ್ತೀರಾ. ಇವತ್ತು ಧನುರ್ ರಾಶಿಯವರಿಗೆ ಇವತ್ತು ಧನಲಾಭ ದಿನ ಅಂತಾನೆ ಹೇಳ್ಬೋದು. ಎಲ್ಲಾ ಕಡೆಯಿಂದನೂ ಧನಲಾಭ ಹೆಚ್ಚಿರುತ್ತೆ. ಇನ್ನು ಮನೆಯಲ್ಲಿ ಉಲ್ಲಾಸಕರ ಮತ್ತೆ ಗೆಲುವಿನ ವಾತಾವರಣ ನಿಮ್ದಾಗತ್ತೆ. ಹಾಗೆ ನಿಮ್ಮ ಹುಟ್ಟೂರಿಂದ ಶುಭ ಸುದ್ದಿಯನ್ನ ಇವತ್ತು ಕೇಳ್ತೀರಾ. ಇನ್ನು ನೀವು ಸ್ನೇಹಿತೆಯರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಇವತ್ತು ದಿನವಿಡೀ ನೀವು ಫ್ರೆಶ್ ಆಗಿ ಖುಷಿಯಾಗಿರ್ತೀರಾ. ಮಕರ ರಾಶಿಯವರಿಗೆ ಇವತ್ತು ನಿಮ್ಮ ದಿನ ಸ್ವಲ್ಪ ಒತ್ತಡ ಹಾಗೆ ಗೊಂದಲದಲ್ಲಿರುತ್ತೆ. ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಹಾಗೆ ವರ್ತನೆ ಬಗ್ಗೆ ನೀವು ತುಂಬಾನೇ ಚಿಂತೆ ಮಾಡ್ತೀರಾ. ಮನೆಯಲ್ಲಿ ಹಿರಿಯ ಜೀವಗಳು ಯಾರಿರ್ತಾರೆ ಅವರಿಗೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಇನ್ನು ಮೇಲಧಿಕಾರಿಗಳಿಂದ ನಿಮ್ಗೆ ಅಸಮಾಧಾನ ಎದುರಾಗಬಹುದು. ಅನಗತ್ಯ ಖರ್ಚನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಒಳ್ಳೇದು. ಕುಂಭರಾಶಿಯವರಿಗೆ ಇವತ್ತು ನಿಮ್ಮ ದಿನ ಪ್ರೀತಿ ಮತ್ತು ವಾತ್ಸಲ್ಯದಿಂದ ತುಂಬಿರುತ್ತೆ. ತುಂಬಾನೇ ಖುಷಿಯಾಗಿರ್ತೀರಾ. ಹಾಗೆ ಮಹಿಳೆಯರು ಆಡಂಬರ ಮತ್ತೆ ಸೌಂದರ್ಯ ಸಾಧನಗಳನ್ನ ಖರೀದಿಸುವ ಮೂಲಕ ಖರ್ಚು ಜಾಸ್ತಿ ಆಗುತ್ತೆ. ಇನ್ನು ನಿಮ್ಮ ತಾಯಿಯ ಸಹಾಯ ನಿಮ್ಗೆ ಪ್ರಯೋಜನಕ್ಕೆ ಬರುತ್ತೆ. ಹಾಗೆ ನಿಷ್ಠುರತೆ ಮತ್ತೆ ಅಸಹನೆ ಇವತ್ತು ನಿಮ್ಮ ದಿನವನ್ನ ಹಾಳು ಮಾಡುತ್ತೆ. ಆದಷ್ಟು ಹುಷಾರಾಗಿದ್ರೆ ನಿಮ್ಗೆ ಒಳ್ಳೇದು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ದೈವಾನುಗ್ರಹ ನಿಮ್ಮೇಲಿರುತ್ತೆ. ಸಂತಸ, ಯಶಸ್ಸು, ಆರೋಗ್ಯ, ಸಂಪತ್ತು ಹೇರಳವಾಗಿ ಇರುತ್ತೆ. ಹಾಗೆ ದಾಂಪತ್ಯ ಜೀವನ ಕೂಡ ತುಂಬಾನೇ ಸಂತೋಷದಿಂದ ಕೂಡಿರುತ್ತೆ. ಇವತ್ತು ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಕೇಳಿದ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಚೆನ್ನಾಗಿದೆ, ಖುಷಿಯಾಗಿರಿ, ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ. ಇವತ್ತು ಅಕ್ಷಯ ತೃತೀಯ, ಹಾಗೆ ನಾಳೆನೂ ಇದೆ. ಸೊ 2 ದಿನ ಬಂಗಾರ ಪ್ರಿಯರಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಸೊ ಎಲ್ರು ಹ್ಯಾಪಿ ಆಗಿರಿ ಅಂತ ಹೇಳ್ತಾ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡದೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ.